ನಿಮ್ಮ ಬಗ್ಗೆ ತಿಳಿಸ್ಕೊಡ್ತೀರಾ? ಹಾಯ್, ನಾನು ರಾಹುಲ್ ಹೆಗ್ಡೆ ಅಂತ. ಹೈದರಾಬಾದಲ್ಲಿ ಇವಾಗ ಟ್ರಾಫಿಕ್ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಆಗಿದ್ದೀನಿ. ಇಲ್ಲಿ ಬಂದು ಆಲ್ಮೋಸ್ಟ್ 12 years ಆಯಿತು. ಸೊ ಇದಕ್ಕಿಂತ ಮೊದಲು ಬೇರೆ ಬೇರೆ ಪೊಸಿಷನ್ಸಲ್ಲಿ ವರ್ಕ್ ಮಾಡಿದೆ. ಇದಕ್ಕಿಂತ ಮೊದಲು ಸೂರ್ಯಪೇಟೆ SP ಆಗಿದ್ದೆ ಎಲೆಕ್ಷನ್ ಟೈಮಲ್ಲಿ. ಅದಕ್ಕಿಂತ ಮೊದಲು ಟ್ರಾಫಿಕ್ DCP ಟ್ರಾಫಿಕ್ 1 ಅಂತ ಇತ್ತು, ಅಲ್ಲಿದ್ದೆ. ಅದಕ್ಕಿಂತ ಮೊದಲು SP ರಾಜಣ್ಣ ಸಿರ್ಸಿಲ್ಲ ಡಿಸ್ಟ್ರಿಕ್ಟ್ ಅಂತ ಇತ್ತು, ಅಲ್ಲಿದ್ದೆ. ಅದಕ್ಕಿಂತ ಮೊದಲು ASP ಎಟೂರು ನಗರಂ ಅಂತ ಇತ್ತು, ಅಲ್ಲಿದ್ದೆ. ಸೊ ಇದು 12 years ಅಲ್ಲಿ ಮಾಡಿರೋ ಪೋಸ್ಟ್. ನಾನು ಹುಟ್ಟಿದ್ದು ಮೈಸೂರು. ಇನಿಷಿಯಲ್ ಸ್ಕೂಲಿಂಗ್, ಪ್ರೈಮರಿ ಸ್ಕೂಲಿಂಗ್ ಮೈಸೂರಲ್ಲಿ ಮಾಡಿದ್ದೆ. ಅದಾದಮೇಲೆ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಲ್ಲಿ ಸ್ಕೂಲಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಿದ್ದೇನೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ. ಸೊ ನೀವು ಚಿಕ್ಕಮಗಳೂರು ಅಂತ ಕೇಳಿದ್ದೆ, ಮೇಬಿ ನಿಮ್ಮ ಸ್ವಂತ ಊರು? ಹೌದು, ಸ್ವಂತ ಊರು ಚಿಕ್ಕಮಗಳೂರು. ಅದು ನಮ್ಮ ಊರು. ಬಟ್ ಹುಟ್ಟಿ ಬೆಳೆದಿದ್ದು ಮ್ಯಾಕ್ಸಿಮಮ್ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ದು ಬ್ಯಾಂಗ್ಳೂರೇ. ಸೆಟ್ಲ್ ಆಗಿರೋದು ಕೂಡ ಇವಾಗ ಬ್ಯಾಂಗ್ಳೂರು. ಓಕೆ. ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ? ನಮ್ಮ ಫಾದರ್ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ರಿಟೈರ್ ಆದರು. ಮದರ್ ಹೌಸ್ ವೈಫ್. ಇಲ್ಲಿ ನಾನು ಫಿಲಿಪ್ಸ್ ಹೆಲ್ತ್ ಕೇರ್ಗೆ ರೆಕ್ರೂಟ್ ಆಗಿದ್ದೆ. ಆವಾಗ ಒಂದು 3 months ಇಂಟರ್ನ್ಶಿಪ್ ಕೋರ್ಸ್ ಇತ್ತು. ಸೊ ಆ ಇಂಟರ್ನ್ಶಿಪ್ಪಿಗೆ ಜಾಯ್ನ್ ಆದಾಗ ಅದು ಯಾಕೋ ಅದು ಅಂದರೆ ಇನ್ನೂ ಏನಾದರೂ ಮಾಡ್ಬೋದು, ಇಲ್ಲಿ ಬಂದು ಏನು ಕೆಲಸ ಮಾಡೋದು ಅಂತ ಒಂದು ಫೀಲಿಂಗ್ ಬಂತು. ಐದರ್ ಹೈಯರ್ ಸ್ಟಡೀಸ್ ಹೋಗೋಣ ಅಥವಾ ಬೇರೆ ಏನಾದರೂ ಮಾಡೋಣ ಅಂತ. ಸೊ ಆವಾಗ ಈ ಸಿವಿಲ್ ಸರ್ವಿಸ್ ಅನ್ನೋ ಒಂದು ಆಪ್ಷನ್ ಬಂತು. ಸೊ ಆವಾಗ ಸಿವಿಲ್ ಸರ್ವಿಸ್ ಸೈಡ್ ನಾನು ಶಿಫ್ಟ್ ಆದೆ. ಸೊ ಯಾರು ಇನ್ಸ್ಪಿರೇಷನ್ ಇದ್ದಾರೆ UPSC ಬರಬೇಕಾದ್ರೆ ನಿಮಗೆ? ಇನ್ಸ್ಪಿರೇಷನ್ ಅಂತ ಏನಿಲ್ಲ. ನಮ್ಮ ತಂದೆ ಗೌರ್ಮೆಂಟ್ ಸರ್ವಿಸಲ್ಲೇ ಇದ್ದರಿಂದ ಅವರ ಸೀನಿಯರ್ಸು, ಅವ್ರ ಬಾಸ್ ಇರ್ಬೋದು, ಅಂದರೆ ಕಮಿಷನರ್ ಬಂದರು, ಇವ್ರು ಬಂದರು ಅಂತ ಹೇಳೋದು, ಅದು ಕೇಳೋದಿರ್ಬೋದು. ಅಥವಾ ಅವರು ಕೂಡ ಅಂದರೆ ನಮ್ಮ ಮಗ ಕೂಡ ಹಿಂಗೆ ಒಂದ್ಸತಿ ದೊಡ್ಡ ಪೊಸಿಷನ್ ಇರಬೇಕು ಅಂತ ಅವರು ಕೂಡ ಅನ್ಸುತ್ತೆ. ಅವಾಗೆಲ್ಲ ಹೇಳ್ತಾ ಇದ್ರು, ಈ ಥರ ನೋಡಿ ಹಿಂಗೆ ಹೋಗಿದ್ರೆ ಹಿಂಗೆ ಆಗುತ್ತೆ, ತುಂಬ ಟಫ್ ಇರುತ್ತೆ ಎಕ್ಸಾಮ್ ಎಲ್ಲ, ಬಟ್ ಮೆರಿಟ್ ಮೇಲೆ ಇರುತ್ತೆ ಅಂತ. ಅದರಿಂದ ಹಾಗೆ ಸ್ವಲ್ಪ ಓರಿಯೆಂಟೇಷನ್ ಆಗಿ. ಅಂದರೆ ಇನ್ಸ್ಪಿರೇಷನ್ ತಂದೆನೇ ಆಗಿರ್ಬೋದು? ಹೌದು, ಯಾಕೆಂದ್ರೆ ಅವರೇ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೌದು, ಡೆಫಿನೆಟ್ಲಿ. ಸರ್, ಇವಾಗ ನೀವು ಅದೇ ಪೊಸಿಷನ್ ನೀವು ಹೇಳ್ತಾ ಇದ್ರಿ, ತುಂಬ ಜನ ಕಮಿಷನರ್ ಬರ್ತಾ ಇದ್ರು, ನಿಮ್ಮ ಅಪ್ಪ ಗೌರ್ಮೆಂಟ್ ಜಾಬಲ್ಲಿ ಇದ್ದಾಗ ಅವರೆಲ್ಲ ಬರ್ತಾ ಇದ್ರು, ತುಂಬ ಗೌರವ ಕೊಡ್ತಾ ಇದ್ರು ಅಂತ. ಈಗ ಮಗನೇ ಆಗಿದ್ದಾನೆ, ಹೇಗೆ ನಿಮ್ಮ ಫಾದರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ? ಡೆಫಿನೆಟ್ಲಿ ಈಸ್ ವೆರಿ ಹ್ಯಾಪಿ. ಅಂದರೆ ಅವ್ರ ಎಂಟೈರ್ ಸರ್ವಿಸ್ ಏನು ಮಾಡಿದ್ರು ಗೌರ್ಮೆಂಟ್ ಇದರಲ್ಲಿ, ಯಾವಾಗಲೂ ಅವರ ಬಾಸಸ್, ಅವರ ಸೀನಿಯರ್ ಆಫೀಸರ್ಸ್ ಇರ್ಬೋದು, ಅವ್ರ ಬಗ್ಗೆ ಒಂದು ಗೌರವ, ಒಂದು ರೆಸ್ಪೆಕ್ಟ್ ಇರುತ್ತಲ್ಲ. ಸೊ ಹಿ ಈಸ್ ಫೀಲಿಂಗ್ ಪ್ರೌಡ್ ದಟ್ ಹಿಸ್ ಸನ್ ಇಸ್ ನೌ ಇನ್ ಎ ಗುಡ್ ಪೊಸಿಷನ್. ಸೊ ಈಗ UPSC ಆಸ್ಪಿರೆಂಟ್ಸ್ ಇದ್ದಾರೆ, ಸೊ ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ UPSC ಆಸ್ಪಿರೆಂಟ್ಸ್ಗೆ ಶಾರ್ಟ್ ಕಟ್ ಇಲ್ಲ, ಹಾರ್ಡ್ ವರ್ಕ್ ಮಾಡಲೇಬೇಕು. ಆ್ಯಂಡ್ ಮೆರಿಟ್ಗೆ ಇಂಪಾರ್ಟೆನ್ಸ್ 100% ಇರುತ್ತೆ. ಆ ಥರ ಯಾವುದೂ ಡೌಟ್ಸ್ ಇರಬಾರ್ದು. ಕೆಲವೊಂದು ರೂಮರ್ಸ್ ಇರುತ್ತೆ, ಮೆರಿಟ್ ಇಲ್ದಲೇ ಬೇರೆ ಥರ ಆಗೋಗ್ತಾರೆ, ಅದು ಆ ಥರದ್ದು ಏನಿಲ್ಲ. 100% ನಿಮ್ಮ ಹಾರ್ಡ್ ವರ್ಕ್ ಏನಿದೆ, ಹಾರ್ಡ್ ವರ್ಕ್ ಮೇಲೇ ಎಂಟೈರ್ ಎಕ್ಸಾಮು ಬೇಸಿಸ್ ಇರುತ್ತೆ, ಅದರಿಂದನೇ ಕ್ಲಿಯರ್ ಆಗ್ಬೋದು. ಮತ್ತು ಶಾರ್ಟ್ ಕಟ್ ಇಲ್ಲ. ಇದು ಯಾವುದೋ ಕೆಲವೊಂದು ನೋಟ್ಸ್ ತೊಗೊಂಡು ಓದಿದ್ರೆ ಅಥವಾ ಕೆಲವೊಂದು ಕೋಚಿಂಗ್ ಹೋದ್ರೆ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಆ ಥರ ಯಾವ ಶಾರ್ಟ್ ಕಟ್ಸು ಇಲ್ಲ. ಅಲ್ಲಿ ಕ್ಲಿಯರ್ ಆಗಿರೋರನ್ನ ಕೇಳಿದರೆ ಒಬ್ರೊಬ್ರು ಒಂದೊಂದು ಥರ ಸ್ಟ್ರಾಟಜಿ ಇರುತ್ತೆ, ಒಬ್ರೊಬ್ರು ಒಂದೊಂದು ನೋಟ್ಸು, ಒಂದೊಂದು ಬುಕ್ಸ್ ಓದಿರ್ತಾರೆ. ಸೊ ಅಲ್ಟಿಮೇಟ್ಲಿ ನಮ್ಮ ನಾಲೆಡ್ಜ್ ಏನಿದೆ, ನಮ್ದು ಅನಾಲಿಟಿಕಲ್ ಎಬಿಲಿಟಿ ಏನಿದೆ, ಅದ್ರ ಮೇಲೇ ಎಕ್ಸಾಮ್ ಇರುತ್ತೆ. ತೊಗೋಬೇಕಾದ್ರೆ ಕನ್ಫ್ಯೂಷನ್ ಇರುತ್ತೆ ಡೆಫಿನೆಟ್ಲಿ, ಇದು ತೊಗೊಳ್ಳೋದ ಬೇರೆ ತೊಗೊಳ್ಳೋದ ಅಂತ. ಕೆಲವೊಂದು ಆಪ್ಷನ್ಗೆ ಸ್ವಲ್ಪ ಎಡ್ಜ್ ಇರುತ್ತೆ, ಒಂದು 10 ಮಾರ್ಕು ಆ ಕಡೆ ಈ ಕಡೆ ಆದರೆ, 10 ಮಾರ್ಕ್ ಆ ಕಡೆ ಈ ಕಡೆ ಆದರೂ hundreds of ranks ಡಿಫ್ರೆನ್ಸ್ ಬರುತ್ತೆ. ಸೊ ಬಟ್ ಎಲ್ಲ ಆಪ್ಷನಲ್ ತೊಗೊಂಡವ್ರು ಕ್ಲಿಯರ್ ಆಗಿರೋರು ಇದ್ದಾರೆ, ಎಲ್ಲ ಆಪ್ಷನಲ್ಲೂ ಜಾಸ್ತಿ ಮಾರ್ಕ್ಸ್ ಬಂದಿರೋರು ಇದ್ದಾರೆ. ಸೊ ಅಲ್ಲಿ ನಾವೆಲ್ಲೋ ಇದು ಮಾಡ್ಕೊಳ್ತಾ ಇರ್ತೀವಿ, ಅಂದರೆ ಇದು ತೊಗೊಂಡ್ರೆ ಈಸಿ ಆಗುತ್ತೆ ಅಂತ. ಸೊ ನಮಗೆ ಯಾವುದು ಈಸಿ ಅಂತ ಅನಿಸುತ್ತೆ ಅದು ತೊಗೊಳ್ಳೋದು ಬೆಟರ್. ಸೊ ನೀವು ಯಾರು ತೊಗೊಂಡಿದ್ರಿ ಆಪ್ಷನ್? ನಾನು ಆಂಥ್ರೋಪಾಲಜಿ. ಸರ್, ನಿಮ್ಮದು IPS ರ್ಯಾಂಕ್ ಹೇಳ್ಬೋದು? 436 ಏನೋ ಬಂದಿದೆ. 436. ಸರ್, ಯಾವ ಬ್ಯಾಚು? ನಂದು 2014 ಬ್ಯಾಚ್, 13 ಎಕ್ಸಾಮ್ 14 ಬ್ಯಾಚ್. ಸರ್, UPSC ಆಗುತ್ತೆ ಅಂತ ನಿಮ್ಗೆ ಕಾನ್ಫಿಡೆಂಟ್ ಇತ್ತ? UPSC ನ ಪಾಸ್ ಮಾಡ್ತೀನಿ ಅಂತ? ಯಾಕೆಂದ್ರೆ ಮೇಜರ್ ಇಸ್ ಎ ಕಾನ್ಫಿಡೆಂಟ್. ಎಷ್ಟೋ ಜನ ಫೇಲ್ಯೂರ್ ಆಗಿ ಹೋಗಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳ್ತೀರಾ? ಅಂದರೆ ಕಾನ್ಫಿಡೆನ್ಸ್ ಅಂದರೆ UPSC ಆಗೇ ಆಗುತ್ತೆ ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ. ನಾನೇನು ಹೇಳಿದ್ರೆ ಏನು ಅನ್ಕೊಂಡಿದ್ದೆ, ನನ್ನ ಹಾರ್ಡ್ ವರ್ಕ್ ನನ್ನ ಲೈಫಲ್ಲಿ ಮತ್ತೆ ರಿಗ್ರೆಟ್ ಆಗಬಾರ್ದು.
ನಾನು ಹಾರ್ಡ್ ವರ್ಕ್ ಮಾಡಿ ನಾನು ಫುಲ್ 100% ಎಫರ್ಟ್ ಕೊಟ್ಟಿಲ್ಲ ಅಂತ. ಇವಾಗ ಕೆಲವೊಬ್ರು ಏನಾಗುತ್ತೆ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಫುಲ್ ಕೊಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಕ್ಲಿಯರ್ ಆಗಿಲ್ಲ ಅಂತ ರೀಸನ್ ಕೊಡ್ತೀವಿ. ಸೊ ಆ ಥರ ಆಗ್ದಲೇ ನಾನು 100% ಎಫರ್ಟ್ ಕೊಟ್ಟಿದ್ದೀನಿ, ಇನ್ನು ಆದರೆ ಆಯಿತು, ಆಗಿಲ್ಲ ಅಂದರೆ ಇಟ್ ಈಸ್ ಬಿಯಾಂಡ್ ಮೈ ಕೆಪಾಸಿಟಿ ಟು ಡೂ ಇಟ್ ಅಂತ ಅಂದ್ಕೊಂಡು ಫುಲ್ ಫ್ಲೆಜ್ಡ್ ಆಗಿ ನಂದು ಮ್ಯಾಕ್ಸಿಮಮ್ ಎಫರ್ಟ್, ಅದಕ್ಕಿಂತ ಜಾಸ್ತಿ ನಂಗೆ ಇನ್ನು ಎಫರ್ಟ್ ಕೊಡೋಕ್ಕಾಗಲ್ಲ, 100% ಎಫರ್ಟ್ ಕೊಟ್ಟು ಇದು ಮಾಡಿದೆ. ಅಫ್ಕೋರ್ಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ, ಬಟ್ ನನ್ನ ಎಫರ್ಟ್ 100% ಇರಬೇಕು ಅಂತ ಅನ್ಕೊಂಡಿದ್ದೆ. ಸರ್ ಸಪೋಸ್ UPSC ಆಗಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಿತ್ತು? UPSC ಆಗಿಲ್ಲ ಅಂದರೆ ಯೋಚನೆ ಮಾಡ್ತದೆ ಪ್ಲಾನ್ ಬಿ ಏನು ಮಾಡಬೇಕು ಅಂತ, ಇದರ ಸ್ಟೇಟ್ ಸರ್ವಿಸಸ್ ಇಲ್ಲ ಮತ್ತೆ, ಯಾಕಂದರೆ ಇಂಜಿನಿಯರಿಂಗ್ ಆದಮೇಲೆ ಗ್ಯಾಪ್ ಕೂಡ ಬಂದಿತ್ತು, ಒಂದು MBA ಆ ಥರ ಬೇರೆ ಯಾವುದೋ MS ಆ ಥರ ಡಿಗ್ರಿ ಮಾಡ್ಕೊಂಡು ಮತ್ತೆ ಜಾಬಿಗೆ ಜಾಯ್ನ್. ಸರ್ ನೀವು ಮಾಡಿದ ಎಜುಕೇಶನ್ ಯಾವುದು ಸರ್? ನಾನು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸರ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, RV ಕಾಲೇಜ್. ಓಕೆ. ಅದರ ನೀವು ಪ್ಲಾನ್ ಬಿ ಮಾಡಿದ್ರಾ ಇಲ್ಲ ಯೋಚನೆ ಮಾಡಿದ್ರಾ? ಪ್ಲಾನ್ ಬಿ ಯೋಚನೆ ಮಾಡಿದ್ದೆ. ಸೊ ಈಗ ಎಷ್ಟೋ ಜನ ನಿಮ್ಗೆ ಗೊತ್ತಿದೆ 10 ಲಕ್ಷ ಜನ ಆಗ್ತಾರೆ ಅಪ್ಲಿಕೇಶನ್, ಆದರೆ ಕರೆಯೋದು 700 ಹುದ್ದೆಗಳನ್ನ. ಸೊ 10 ಲಕ್ಷ ಅಂದ್ರೆ 0.1% ಸಕ್ಸಸ್ಫುಲ್ ಇಲ್ಲ. ಸೊ ಇದಕ್ಕೆ ನೀವು ಏನು ಹೇಳ್ತೀರಾ? ಕರೆಕ್ಟ್. ಅಂದ್ರೆ ಈ ಎಂಟೈರ್ ಸ್ಕೀಮ್ ಆಫ್ ಎಕ್ಸಾಮ್ಸ್ ಅಲ್ಲಿ 1 ದಿವಸ 2 ದಿವಸದಲ್ಲಿ 1 ತಿಂಗಳಲ್ಲಿ ಆಗುವಂತ ಇದಲ್ಲ. ಥ್ರೂ ಔಟ್ ದ ಇಯರ್ ಅದೇ ಸೇಮ್ ಕಾನ್ಸ್ಟೆಂಟ್ ಹಾರ್ಡ್ ವರ್ಕ್, ಕಾನ್ಸ್ಟೆಂಟ್ ಪರ್ಸಿವರೆನ್ಸ್ ಇರಬೇಕು. ಎಕ್ಸಾಮ್ ಟೈಮಲ್ಲೂ ಕೂಡ ಅದೇ ಸೇಮ್ ಕಂಟಿನ್ಯೂ ಆಗಬೇಕು. ಇಟ್ ಈಸ್ ನಾಟ್ ಬೇರೆ ಎಕ್ಸಾಮ್ ಥರ ಒಂದು 3 ತಿಂಗಳು ಓದ್ಬಿಟ್ಟು ಎಕ್ಸಾಮ್ ಬರೆಯೋದು ಆ ಥರ ಆಗಲ್ಲ. ಸೊ ಇಟ್ ಈಸ್ ವೆರಿ ರಿಸ್ಕಿ ಆಲ್ಸೋ. ಅಂದರೆ ಎಲ್ಲರೂ ಕ್ಲಿಯರ್ ಆಗಲ್ಲ. ನಾವು ಓನ್ಲಿ ಕ್ಲಿಯರ್ ಆಗಿರೋರನ್ನ ಎಕ್ಸಾಂಪಲ್ ಆಗಿ ತೊಗೊಳ್ತೀವಿ, ಬಟ್ ಕ್ಲಿಯರ್ ಆಗದೆ ಇಲ್ದವ್ರು ಎಷ್ಟು ಜನ ಇರ್ತಾರೆ, ಅವ್ರದ್ದು ಪ್ರಾಬ್ಲಮ್ಸ್ ನೋಡಬೇಕು. ಡೆಫಿನೆಟ್ಲಿ ಪ್ಲಾನ್ ಬಿ ಇರಬೇಕು, ಎಲ್ಲರಿಗೂ ಪ್ಲಾನ್ ಬಿ ಇರಬೇಕು. ಆ್ಯಂಡ್ ಇದು 100% ಎಫರ್ಟ್ ಕೊಟ್ಟು ಟ್ರೈ ಮಾಡೋದು ಮಾಡಬೇಕು. ಅಫ್ಕೋರ್ಸ್ ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಸರ್ ಎಲ್ಲರದ್ದು ಒಂದು ಕ್ವಶನ್ಸ್ ಅಂದ್ರೆ ಇತ್ತೀಚೆಗೆ ನಾವು UPSC ಓದ್ಬೇಕಾದ್ರೆ ಸ್ಕಿಲ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಬೇರೆ ಪಾರ್ಟ್ ಪ್ಲಾನ್ ಬಿ ಇರೋದನ್ನ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಇಲ್ಲ UPSC ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕಾ? ಯಾಕೆಂದ್ರೆ 4-5 ಇಯರ್ಸ್ ಆದ್ಮೇಲೆ ಆಗಲ್ಲ, ಆಗ ತಿರ್ಗಾ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಏಜ್ ಇರಲ್ಲ. ಸೊ ಇದಕ್ಕೆ ನೀವೇನು ಹೇಳ್ತೀರಾ? ಕರೆಕ್ಟು. ಪ್ಯಾರಲಲ್ ಆಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಬೇರೆದ್ರ ಮೇಲೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ಪ್ಯಾರಲಲ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಾನು ಇದು 100% ಆಗ್ತೀನಿ ಅಂತ, ಯಾಕಂದ್ರೆ ಇದು ನಮ್ಮ ಬೇರೆ ಎಕ್ಸಾಮ್ ತರ ಈ ಪಾಸಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ರೆ ಪಾಸ್ ಆಗ್ತಾರಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಟಾಪಲ್ಲಿ ಇರೋರಿಗೆ ಮಾತ್ರ ಪೋಸ್ಟ್ ಬರುತ್ತೆ, ಉಳಿದವ್ರಿಗೆ ಪೋಸ್ಟ್ ಬರಲ್ಲ. ಈಗ 700 ಪೋಸ್ಟ್ ಇದೆ, 700 ಫಸ್ಟ್ ರ್ಯಾಂಕ್ ಅವ್ರಿಗೂ ಏನು ಉಪಯೋಗ ಇಲ್ಲ. ಅವ್ರು ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಯಾವಾಗಲೂ ಕೂಡ ಏನಾದರೂ ಆಲ್ಟರ್ನೇಟ್ ಏನಿದೆ, ಇದಾಗಿಲ್ಲ ಅಂದ್ರೆ ಏನು ಅನ್ನೋದು ಇಟ್ಕೊಂಡಿದ್ರೆ ಓದೋ ಟೈಮಲ್ಲೂ ಕೂಡ ಓಕೆ ನಾನು ಇಲ್ಲಿ ಎಫರ್ಟ್ ಹಾಕ್ತೀನಿ, ಬಟ್ ಏನಾದ್ರು ಆಗಿಲ್ಲ ಅಂದ್ರೆ ನಂಗೊಂದು ಬ್ಯಾಕಪ್ ಇದೆ ಅಂತ ಒಂದು ಇದಿರುತ್ತೆ. ಇಲ್ಲ ಅಂದ್ರೆ ತುಂಬಾ ಡಿಪ್ರೆಸ್ ಆಗೋದು, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಪ್ಲಾನ್ ಬಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಈಗಿನ ಎಜುಕೇಶನ್. ಹೌದು.